ಶ್ರೋತೃಗಳೇ ನಮಸ್ಕಾರ. ವಿಕ್ರಮಾದಿತ್ಯನ ಸಿಂಹಾಸನ ಪುತ್ಥಳಿ ಕತೆಗಳು ಮಾಲಿಕೆಯಲ್ಲಿ ಈ ದಿನ 5ನೇ ಕತೆಯನ್ನು ನಾನು ವೀಣಾ ಪ್ರಮೋದ್ ಪ್ರಸ್ತುತಪಡಿಸ್ತಾ ಇದ್ದೇನೆ. 5ನೇ ದಿನ ಭೋಜರಾಜನು ಬೆಳಗಾಗ್ತಿದ್ದ ಹಾಗೇನೆ ಧೈರ್ಯ ಮಾಡಿ ಸುವರ್ಣ ಸಿಂಹಾಸನವನ್ನು ಏರತೊಡಗ್ತಾನೆ. ತಕ್ಷಣವೇ ಸಿಂಹಾಸನದಿಂದ 5ನೇ ಪ್ರತಿಮೆ ಕೆಳಗಿಳಿದು ಬಂದು, ಅಯ್ಯ ಭೋಜರಾಜ, ಮೊದಲು ವಿಕ್ರಮಾದಿತ್ಯನ ಈ ಕತೆ ಕೇಳು, ಆಮೇಲೆ ಸಿಂಹಾಸನದ ಬಗ್ಗೆ ಯೋಚಿಸುವೆಯಂತೆ ಅಂತ ಹೇಳಿ ಒಂದು ಕತೆ ಹೇಳತೊಡಗುತ್ತೆ. ರಾಜ ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಒಬ್ಬ ಬ್ರಾಹ್ಮಣ ಬಂದು, ಪ್ರಭೋ, ನೀವು ನನ್ನ ಸಲಹೆಯಂತೆ ಸೂರ್ಯನು ತುಲಾರಾಶಿಯಲ್ಲಿರುವಾಗ ಒಂದು ಅರಮನೆಯನ್ನು ನಿರ್ಮಿಸಿದ್ದೇ ಆದರೆ ಅಲ್ಲಿ ಐಶ್ವರ್ಯಕ್ಕೆ ಒಡತಿಯಾದ ಲಕ್ಷ್ಮಿ ನೆಲೆಸ್ತಾಳೆ ಅಂತ ಹೇಳ್ದ. ಬಡ ಬ್ರಾಹ್ಮಣನ ಮಾತು ಏನು ಕೇಳೋದು ಅಂತ ರಾಜ ಅದನ್ನು ಉಪೇಕ್ಷೆನೇ ಮಾಡಲ್ಲ. ತಕ್ಷಣವೇ ಮಂತ್ರಿಯನ್ನು ಕರೆದು ಅರಮನೆಗೆ ಸೂಕ್ತವಾದ ಸ್ಥಳವನ್ನು ಆಯ್ದು ಅಲ್ಲಿ ಅರಮನೆಯೊಂದನ್ನು ನಿರ್ಮಿಸಬೇಕು ಅಂತ ಆಜ್ಞೆ ಮಾಡ್ತಾನೆ. ಸೂರ್ಯನು ತುಲಾರಾಶಿಯನ್ನು ಪ್ರವೇಶ ಮಾಡಿದಾಗ ಅರಮನೆಯ ನಿರ್ಮಾಣ ಕಾರ್ಯವನ್ನು ಪ್ರಾರಂಭ ಮಾಡಿದ್ರು. ಅರಮನೆಯನ್ನು ಕಟ್ಟಲು ಕಟ್ಟಡ ತಜ್ಞರನ್ನು ನೇಮಿಸಲಾಗಿತ್ತು. ಅರಮನೆಯ ದ್ವಾರಗಳು, ಕಿಟಕಿಗಳು ಚಿನ್ನ ಮತ್ತು ಬೆಳ್ಳಿಗಳಿಂದ ಮಾಡಿದವಾಗಿದ್ದವು. ಕಟ್ಟಡದ ತುಂಬ ಸುಂದರ ವಿನ್ಯಾಸಗಳು ಇದ್ದು ಕಟ್ಟಡವನ್ನು ಕಲಾತ್ಮಕವನ್ನಾಗಿಸಿದ್ದವು. ಅರಮನೆಗೆ 4 ಮುಖ್ಯ ದ್ವಾರಗಳಿದ್ದವು. 30 ವಿಭಾಗಗಳಿದ್ದವು. ಅಲ್ಲಲ್ಲಿ ಆಭರಣಗಳನ್ನು ಸಿಕ್ಕಿಸಿ ಅರಮನೆಗೆ ಹೊಳಪು ನೀಡಲಾಗಿತ್ತು. ರಾಜ ವಿಕ್ರಮಾದಿತ್ಯನು ಅರಮನೆಯ ನಿರ್ಮಾಣ ಕಾರ್ಯ ಮುಗಿದ ಬಳಿಕ ಬ್ರಾಹ್ಮಣನನ್ನು ಕರೆಯಿಸಿ ಅರಮನೆಗೆ ಕರೆದೊಯ್ದು ತೋರಿಸಿದ. ಅಲ್ಲಿನ ವೈಭವವನ್ನು ಕಂಡ ಬ್ರಾಹ್ಮಣನಿಗೆ ಆ ಅರಮನೆಯು ತನ್ನದಾಗಬಾರದೆ ಅಂತ ಆಸೆಯಾಗತ್ತೆ. ಅವನು ಅರಮನೆಯನ್ನು ವರ್ಣಿಸುವಾಗ ಆ ದುರಾಸೆಯ ಬ್ರಾಹ್ಮಣ, ಮಹಾಪ್ರಭೋ, ಇದೆಂತಹ ದೊಡ್ಡದಾದ ಭವ್ಯವಾದ ಅರಮನೆ, ಇದು ನನ್ನದಾದರೂ ಆಗಬಾರದೆ ಎಂದು ಬಿಟ್ಟನು. ಕೂಡಲೇ ವಿಕ್ರಮಾದಿತ್ಯನು ಬ್ರಾಹ್ಮಣನಿಗೆ ಆ ಅರಮನೆಯನ್ನು ದಾನವಾಗಿ ಕೊಟ್ಟು ಬಿಡ್ತಾನೆ. ಸ್ವಲ್ಪವೂ ಹಿಂದು ಮುಂದು ನೋಡದೆ ಅರಮನೆಯನ್ನು ರಾಜನು ಬಡ ಬ್ರಾಹ್ಮಣನಿಗೆ ಕೊಟ್ಟುದನ್ನು ತಿಳಿದು ಉಜ್ಜಯಿನಿ ಜನತೆ ರಾಜನ ಔದಾರ್ಯವನ್ನು ಕೊಂಡಾಡಿತು. ಬ್ರಾಹ್ಮಣನು ರಾಜನಿಗೆ ಆಶೀರ್ವದಿಸಿ ಮನೆಗೆ ಹಿಂದಿರುಗ್ತಾನೆ. ಬರಿಗೈಯಲ್ಲಿ ಹಿಂದಿರುಗಿದ ಬ್ರಾಹ್ಮಣನನ್ನು ಕಂಡು ಅವನ ಹೆಂಡತಿ ಗಂಡನನ್ನು ಬೈಯತೊಡಗ್ತಾಳೆ. ಆದರೆ ಬ್ರಾಹ್ಮಣ ನಿಜ ಸ್ಥಿತಿಯನ್ನು ತಿಳಿಸಿದಾಗ ಹಿಗ್ಗಿ ಹೋದ್ಲು. ಅಂದೇ ಆ ಬ್ರಾಹ್ಮಣ, ಅವನ ಹೆಂಡತಿ ಮತ್ತು ಮಕ್ಕಳು ತಮ್ಮ ಮನೆಯನ್ನು ಬದಲಾಯಿಸಿ ರಾಜನು ನೀಡಿದ್ದ ಅರಮನೆಗೆ ಬಂದರು. ರಾತ್ರಿ ಮಲಗಿರಬೇಕಾದ್ರೆ ಅರಮನೆಯಲ್ಲಿ ಯಾವುದೋ ಹೆಂಗಸಿನ ಕಾಲುಗೆಜ್ಜೆಗಳ ಸದ್ದಾಯಿತು. ಬಂದಿದ್ದವಳು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಧನಲಕ್ಷ್ಮಿಯೇ. ಅವಳು ಬ್ರಾಹ್ಮಣನನ್ನು ಎಬ್ಬಿಸಿ, ಅಯ್ಯ, ನಾನು ಲಕ್ಷ್ಮಿ, ಹೇಳು, ನಾನು ಈ ಅರಮನೆಯಲ್ಲಿ ಎಲ್ಲಿ ಇರಲಿ ಅಂತ ಕೇಳಿದ್ಲು. ಬ್ರಾಹ್ಮಣ ಆಕೆಯ ಮಾತನ್ನು ಕೇಳಿ ನಡುಗಿ ಹೋದ. ಮೈತುಂಬ ಹೊದ್ದುಕೊಂಡು ಮಲಗಿಬಿಟ್ಟ. ಏನೂ ಮಾತಾಡಲಿಲ್ಲ. ಬಂದಿದ್ದಾಕೆಯನ್ನು ಯಾರೋ ದೆವ್ವ ಎಂದು ಭಾವಿಸಿದ. ಬೆಳಗಾಗ್ತಿದ್ದ ಹಾಗೇನೆ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ತನ್ನ ಹಳೆ ಮನೆಗೆ ಬಂದುಬಿಟ್ಟ. ಅವನ ಹೆಂಡತಿ, ನಾನು ಇಂಥದ್ದಾಗುತ್ತೆ ಅಂತ ಮೊದಲೇ ನಿರೀಕ್ಷಿಸಿದ್ದೆ. ಅರಮನೆಯಲ್ಲಿ ಕೆಲವು ದುಷ್ಟ ಶಕ್ತಿಗಳು ಓಡಾಡಿಕೊಂಡಿರುತ್ತವೆ. ಅದಕ್ಕೆ ರಾಜ ಅದನ್ನು ನಿಮಗೆ ದಾನವಾಗಿ ಕೊಟ್ಟುಬಿಟ್ಟಿದ್ದಾನೆ. ಈಗಲೇ ಹೋಗಿ ಆ ಅರಮನೆಯನ್ನು ಹಿಂದಿರುಗಿಸಿ ಬನ್ನಿ ಅಂತ ಹೇಳ್ತಾಳೆ. ಬ್ರಾಹ್ಮಣನು ತನಗಿರುವ ಚಿಕ್ಕ ಮನೆಯೇ ಸಾಕೆಂದು ಭಾವಿಸಿ ಅರಮನೆಗೆ ಬಂದು ವಿಕ್ರಮಾದಿತ್ಯನನ್ನು ಕಂಡು, ಪ್ರಭು, ಈ ಅರಮನೆ ನಿಮಗೇ ಇರಲಿ, ಅದು ನಿಮಗೆ ಎಲ್ಲ ಸಂತೋಷಗಳನ್ನು ಕೊಡಲಿ, ನನಗೆ ಅದು ಉಪಯೋಗವಿಲ್ಲ, ಅಲ್ಲಿ ದೆವ್ವಗಳೇ ತುಂಬಿಕೊಂಡಿವೆ ಅಂತ ಹೇಳ್ದ. ಆದರೆ ವಿಕ್ರಮಾದಿತ್ಯನು ಅದನ್ನು ದಾನವಾಗಿ ಕೊಟ್ಟಿರೋದ್ರಿಂದ ಹಿಂದಕ್ಕೆ ತೆಗೆದುಕೊಳ್ಳೋಕ್ಕೆ ಆಗಲ್ಲ, ನಿಮಗೆ ಅರಮನೆ ಬೇಡವಾದರೆ ಅದಕ್ಕೆ ಸಮನಾಗುವಷ್ಟು ಹಣವನ್ನಾದರೂ ತೆಗೆದುಕೊಳ್ಳಿ ಅಂತ ಹಣವನ್ನು ತರಿಸ್ಕೊಡ್ತಾನೆ. ಬ್ರಾಹ್ಮಣನು ವಿಕ್ರಮಾದಿತ್ಯನು ಕೊಟ್ಟ ಹೊನ್ನಿನ ನಾಣ್ಯಗಳನ್ನು ತೆಗೆದುಕೊಂಡು ಮನೆಗೆ ವಾಪಸ್ಸಾಗ್ತಾನೆ. ರಾಜ ವಿಕ್ರಮಾದಿತ್ಯನು ಹೊಸದಾಗಿ ಕಟ್ಟಿಸಿದ ಅರಮನೆಗೆ ತನ್ನ ವಾಸಸ್ಥಾನವನ್ನು ಬದಲಾಯಿಸ್ತಾನೆ. ಒಂದು ರಾತ್ರಿ ಲಕ್ಷ್ಮಿ ವಿಕ್ರಮಾದಿತ್ಯನು ನಿದ್ದೆ ಹೋಗುತ್ತಿರುವಾಗ ಪ್ರತ್ಯಕ್ಷವಾಗಿ ತಾನು ಐಶ್ವರ್ಯವನ್ನು ಕೊಡಲು ಬಂದಿರುವೆನೆಂದು ಹೇಳ್ತಾಳೆ. ಅದಕ್ಕೆ ವಿಕ್ರಮಾದಿತ್ಯನು, ಅಮ್ಮ ಲಕ್ಷ್ಮೀದೇವಿ, ನಾನು ಈಗ ಇರುವ ಸಂಪತ್ತಿನಿಂದಲೇ ತೃಪ್ತಿಯಾಗಿದ್ದೇನೆ, ನನಗೆ ಇನ್ನೂ ಯಾವ ಸಂಪತ್ತು ಬೇಡ. ಆದರೂ ನೀನು ಏನನ್ನಾದರೂ ಕೊಡಲೇಬೇಕೆಂದು ಆಶಿಸಿದರೆ
ನನಗೆ ಸ್ವಲ್ಪ ಹೊತ್ತು ನಿದ್ದೆ ಹೋಗುವ ಶಕ್ತಿ ನೀಡು, ಆಗಲಾದರೂ ಕೆಲವು ಜವಾಬ್ದಾರಿಗಳಿಂದ ಮುಕ್ತನಾಗಿರುತ್ತೇನೆ ಅಂತ ಹೇಳ್ದ. ಆದರೆ ಲಕ್ಷ್ಮಿ ತಾನು ವಿಕ್ರಮಾದಿತ್ಯನ ಸಾಮ್ರಾಜ್ಯದ ಮೇಲೆ ಹೊನ್ನಿನ ಮಳೆಯನ್ನೇ ಸುರಿಸುವುದಾಗಿ ಹೇಳಿದಳಲ್ಲದೆ ಈ ಮಳೆಯನ್ನು ಎಲ್ಲಿ ಸುರಿಸಲಿ ಎಂದು ಕೇಳಿದ್ಲು. ಆಗ ವಿಕ್ರಮಾದಿತ್ಯನು ತನ್ನ ಹಾಸಿಗೆಯನ್ನು ಬಿಟ್ಟು ಎಲ್ಲಿ ಬೇಕಾದರೂ ಸುರಿಸಬಹುದು ಅಂತ ಹೇಳಿದ. ರಾಜನನ್ನು ಪ್ರಶಂಸಿಸಿ, ಲಕ್ಷ್ಮಿಯು ಪ್ರಜೆಗಳ ಯೋಗಕ್ಷೇಮವನ್ನು ಬಯಸುವ ನಿನ್ನ ಸಮ ದೊರೆ ಇನ್ನೊಬ್ಬನಿಲ್ಲ ಅಂತ ಹೇಳಿದ್ಲು. ಬಳಿಕ ವಿಕ್ರಮಾದಿತ್ಯನ ಸಾಮ್ರಾಜ್ಯದ ಮೂಲೆ ಮೂಲೆಯಲ್ಲೂ ಹೊನ್ನಿನ ಮಳೆ ಕರೆದು ಅಂತರ್ಧಾನಳಾದಳು. ಬೆಳಗಾದ ಒಡನೆಯೇ ವಿಕ್ರಮಾದಿತ್ಯನ ಮಂತ್ರಿ ರಾಜ್ಯದಲ್ಲಿ ಎಲ್ಲೆಡೆ ಹೊನ್ನಿನ ಮಳೆ ಆಗಿರುವುದೆಂದು ಹೇಳಿದ. ಮುಂದಿನ ನಮ್ಮ ಕೆಲಸವೇನು ಅಂತ ಕೂಡ ಮಂತ್ರಿ ರಾಜನನ್ನು ಕೇಳ್ತಾನೆ. ವಿಕ್ರಮಾದಿತ್ಯ ಉತ್ತರ ನೀಡ್ತಾ, ಮಂತ್ರಿಗಳೇ, ಈಗಲೇ ಒಂದು ಪ್ರಕಟಣೆಯನ್ನು ಹೊರಡಿಸಿ, ಪ್ರಜೆಗಳು ತಮ್ಮ ತಮ್ಮ ಮನೆಯ ಪರಿಮಿತಿಯೊಳಗೆ ಬಿದ್ದಿರುವ ಹೊನ್ನಿಗೆ ಅವರೇ ಯಜಮಾನರು, ಯಾರೂ ನೆರೆಮನೆಯವನ ಬಳಿ ಚೆಲ್ಲಾಡಿರುವ ಹೊನ್ನನ್ನು ತೆಗೆದುಕೊಳ್ಳಬಾರದು ಎಂದು ಈ ಪ್ರಕಟಣೆ ಇರಲಿ ಎಂದು ಆಜ್ಞಾಪಿಸಿದ. ರಾಜಾಜ್ಞೆಯಂತೆ ಮಂತ್ರಿಗಳು ಪ್ರಕಟಣೆಯನ್ನು ಹೊರಡಿಸ್ತಾರೆ. ಪ್ರಜೆಗಳು ತಮ್ಮ ಪಾಲಿಗೆ ಬಂದ ಹೊನ್ನನ್ನು ಪಡೆದು ಸಂತುಷ್ಟರಾಗ್ತಾರೆ. ಕಥೆಯನ್ನು ಹೇಳಿದ 5ನೇ ಪ್ರತಿಮೆ, ಭೋಜರಾಜ, ಕೇಳಿದೆಯಾ ವಿಕ್ರಮಾದಿತ್ಯನ ಕಥೆಯನ್ನು? ಅವನಂತೆ ಪ್ರಜೆಗಳ ಕ್ಷೇಮವನ್ನು ನೀನು ಬಯಸಿರುವೆಯಾ? ಅವನು ಬ್ರಾಹ್ಮಣನು ಅರಮನೆ ಬಯಸಿದನೆಂದು ಅದನ್ನು ಹಿಂದು ಮುಂದು ನೋಡದೆ ದಾನವಾಗಿ ಕೊಟ್ಟನು. ಈ ಔದಾರ್ಯ ನಿನ್ನಲ್ಲಿದೆಯೇ? ಇದ್ದರೆ ಈಗಲೇ ಸಿಂಹಾಸನ ಏರಿ ಕುಳಿತುಕೋ ಎಂದು ಸೂಚಿಸಿ ತನ್ನ ಸ್ಥಾನವನ್ನು ಸೇರಿಕೊಂಡಿತು. ರಾಜ ಭೋಜ ಏನೊಂದೂ ಮಾತನಾಡಲಿಲ್ಲ. 5ನೇ ಬಾರಿಯೂ ವಿಫಲನಾದೆನಲ್ಲ ಅಂದುಕೊಂಡು ತನ್ನ ಕೋಣೆಯನ್ನು ಸೇರಿದ. ಶ್ರೋತೃಗಳೇ, ಕೇಳಿದೆಯಲ್ವಾ? ವಿಕ್ರಮಾದಿತ್ಯನ ಸಿಂಹಾಸನ ಪುತ್ಥಳಿ ಕಥೆಗಳ ಮಾಲಿಕೆಯಲ್ಲಿ ಇಂದಿನ 5ನೇ ಪ್ರತಿಮೆ ಹೇಳಿದ ಕಥೆಯನ್ನು. ನಾಳೆ ದಿನ ಮತ್ತೊಂದು ಕಥೆಯೊಡನೆ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.